ಇವತ್ತೇ ಫೈನಲ್ ಆಗುತ್ತಾ ಸಚಿವರ ಖಾತೆ ಹಂಚಿಕೆ ಅನ್ನುವ ದೊಡ್ಡ ಪ್ರಶ್ನೆಗಳಿದ್ದಾವೆ. ಇಂದು ರಾತ್ರಿ ಒಳಗೆ ಖಾತೆ ಹಂಚಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿಯವರೆಗೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಹಿಂದೆ ಫೈನಲ್ ಆಗುತ್ತಾ ಸಚಿವರ ಖಾತೆ ಹಂಚಿಕೆ ವಿಚಾರ ಏನಿದೆ, ಯಾರ್ಯಾರಿಗೆ ಯಾವ ಖಾತೆ ಸಿಗುತ್ತೆ ಅಂತೇಳಿ ಇವತ್ತು ಫೈನಲ್ ಆಗುತ್ತಾ? ಇಂದು ರಾತ್ರಿಯ ಒಳಗೆ ಖಾತೆ ಹಂಚಿಕೆ ಫಿಕ್ಸ್ ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ನಿನ್ನೆ ತಡರಾತ್ರಿಯವರೆಗೂ ಸಿಎಂ ಡಿ.ಕೆ.ಶಿ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ, ಸಭೆ ನಡೆಸಿದ್ದಾರೆ. ಇಂದು ಕೂಡ ಹೈಕಮಾಂಡ್ ಜೊತೆ ಮೀಟಿಂಗ್ ಸಾಧ್ಯತೆ ಇದೆ, ಮತ್ತೊಂದು ಬಾರಿಯ ಮೀಟಿಂಗ್. ಖಾತೆ ಹಂಚಿಕೆ ವಿಚಾರಕ್ಕೆ ಇಂದು ಡಿ.ಕೆ.ಶಿ ಮಾತುಕತೆ ಆಗುತ್ತೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಖಾತೆ ಫೈನಲ್ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸದ್ಯ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಅವರ ಜೊತೆ ಚರ್ಚೆ ಆಗುತ್ತೆ. ಖಾತೆ ಹಂಚಿಕೆ ವಿಚಾರಕ್ಕೂ ಅಸಮಾಧಾನ ಭುಗಿಲೇಳುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ನಮಗೆ ಸಚಿವ ಸ್ಥಾನನೇ ಸಿಕ್ಕಿಲ್ಲ ಅಂಥೇಳಿ ಒಂದು ಕಡೆ ಜಗಳ ನಡೀತಾ ಇದೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು ಸಚಿವರಿಗೆ ಯಾವ ಖಾತೆ, ಯಾವ ಖಾತೆಯಲ್ಲಿ ಯಾವ ಇಲಾಖೆಯಲ್ಲಿ ಸಚಿವರು ಮುಂದುವರಿತಾರೆ, ಅಲ್ಲೂ ಕೂಡ ಆಕ್ರೋಶ, ಅಸಮಾಧಾನ. ನನಗೆ ಆ ಖಾತೆ ಬೇಕಿತ್ತು, ನನಗೆ ಈ ಖಾತೆ ಬೇಕಿತ್ತು ಅಂತ ಹೇಳಿ ಭುಗಿಲೇಳ್ತಾರ. ಅಲ್ಲೂ ಕೂಡ ಬಂಡಾಯ ಹೇಳುವ ಸಾಧ್ಯತೆಗಳಿದಾವ. ಏನಾಗುತ್ತೆ ಇವೆಲ್ಲವೂ ಕುತೂಹಲ ಹುಟ್ಟಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲೇ ಬಹಳ ಗೊಂದಲ ಆಗೋಯ್ತು. ಒಂದ್ಸರಿ ಹೆಸರು ಬಂತು, ಇನ್ನೊಂದ್ಸರಿ ಹೆಸರು ತೆಗೆಯಲಾಯಿತು. ಈಗ ಖಾತೆ ಹಂಚಿಕೆ ವಿಚಾರ ಮೊದಲನೇ ಲಿಸ್ಟ್ನಲ್ಲಿ ಹೆಸರು ಬಂದಾಗಲೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಿದಾಗ ಬೇರೆ ಬೇರೆ ನಾಯಕರು, ಶಾಸಕರುಗಳು ನನಗೆ ಆ ಖಾತೆ ಬೇಡ ಅಂಥೇಳಿ ಅವರು ಕೂಡ ಅಸಮಾಧಾನಿತರಾಗಿದ್ದರು. ಅದಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸಿದ್ರು, ಅವರಿಗೆ ಆ ಖಾತೆನೇ ಕೊಟ್ಟು ಸಮಾಧಾನ ಮಾಡಿದ್ರು. ಸೊ ಇವತ್ತು ರಾತ್ರಿ ಒಳಗೆ ಖಾತೆ ಹಂಚಿಕೆ ಆಗುತ್ತೆ, ಸಭೆಯ ಬಳಿಕ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಅದರಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಸಿಗುತ್ತೆ, ಯಾರ್ಯಾರು ಆ ಖಾತೆಗಳನ್ನು ಒಪ್ಕೊಳ್ತಾರೆ, ಅಥವಾ ಯಾರ್ಯಾರು ಒಪ್ಕೊಳ್ಳೋದಿಲ್ಲ, ನಮಗೆ ಬೇಡ ಸ್ವಾಮಿ ಖಾತೆ ಬೇರೆದು ಕೊಡಿ ಅಂತ ಹೇಳಿ ಕೇಳ್ತಾರೆ, ಏನು ಎತ್ತ ಎಲ್ಲದಕ್ಕೂ ಕೂಡ ನಾಳೆ ಒಳಗೆ ತೆರೆ ಬೀಳುವ ಸಾಧ್ಯತೆ ಇದೆ. ಸೊ ಬೇಗ ಆಗಬೇಕು ಕೆಲಸ. ಆಗಸ್ಟ್ 13ಕ್ಕೆ ಅಧಿವೇಶನ ಇದೆ. ಅದರ ಒಳಗಡೆ ಸಚಿವರು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವತ್ತು ಅಥವಾ ನಾಳೆ ಆದರೆ ಅವ್ರಿಗೆ ಟೈಮ್ ಇರೋದು 4 ರಿಂದ 5 ದಿವಸ. ಇವತ್ತು ಆಲ್ರೆಡಿ 7. ಸೊ 13 ಅಂತ ಹೇಳಿದ್ರೆ ಇನ್ನೊಂದು 6 ದಿನ. ಅದರೊಳಗಡೆ ಅವ್ರಿಗೆ ಯಾವ ಖಾತೆ ಸಿಕ್ಕಿದೆ ಅದನ್ನು ತಗೊಂಡು ಅದರಲ್ಲಿ ಎಲ್ಲ ತಿಳಿದುಕೊಂಡು ಅದಾದ ಮೇಲೆ ಸದನದಲ್ಲಿ ವಿರೋಧ ಪಕ್ಷ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅವರು. ಇನ್ನೂ ಲೇಟ್ ಆಗ್ತಾ ಹೋದರೆ ಅದು ಆಗೋದಿಲ್ಲ. ಸೊ ಬೇಗ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಬರ್ತಕ್ಕಂಥ ದಿನಗಳಲ್ಲಿ ನಾಳೆ ಒಳಗಡೆ ಗೊತ್ತಾಗುತ್ತೆ ಯಾರಿಗೆ ಯಾವ ಖಾತೆ ಸಿಗುತ್ತೆ, ಯಾರಿಗೆ ಯಾವ ಖಾತೆ ಸಿಗೋದಿಲ್ಲ, ಯಾರು ಅಸಮಾಧಾನಿತರಾಗಿರ್ತಾರೆ ಅಥವಾ ಯಾರು ಖುಷಿ ಪಡ್ತಾರೆ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ.